ಅಧ್ಯಾಯ 4 ತೇಜೋಭಿದ್ರಸ್ಯರ ತುಟಿದಾರರ ಪರಿಚಯ. ದೇವನೂರು ಮಹಾದೇವ ಅವರು 1948ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎಂಬ ಊರಿನಲ್ಲಿ ಜನಿಸಿದರು. ಇವರು ತೇಜೋಭಿದ್ರಸ್ಯರ ಕುಸುಮಮಾಲೆ, ಪಾಲೆ, ದ್ಯಾವನೂರು, ದಾಂಡಿ ಮತ್ತು ಮಾವು, ನಂಬಿಕೆಯನಂತ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ತು ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಅಭ್ಯಾಸಗಳು: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಇಂದೆಲ್ಲ ನಾಳೆ ಫಲ ತೋರುವ ಅಂಶಗಳು ಯಾವ್ಯಾವು? ಉತ್ತರ: ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ತೋರುವ ಅಂಶವಾಗಿದೆ. ಪ್ರಶ್ನೆ 2. ಮನೆ ಮಂಚಮ ಯಾರು? ಉತ್ತರ: ಮನೆ ಮಂಚವ ಗ್ರಾಮ ದೇವತೆ. ಪ್ರಶ್ನೆ 3. ಮನೆ ಮಂಚಮ ಕಥೆ ಹೇಳಿದ ಕವಿ ಯಾರು? ಉತ್ತರ: ಮನೆ ಮಂಚಮ್ಮನ ಕಥೆ ಹೇಳಿದ ಕವಿ ಸಿದ್ಧಲಿಂಗಯ್ಯ. ಪ್ರಶ್ನೆ 4. ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಯಾರು? ಉತ್ತರ: ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಹಳದಟ್ಟಿಯವರು. ಪ್ರಶ್ನೆ 5. ವಚನಕಾರರಿಗೆ ಯಾವುದು ದೇವರಾಗಿತ್ತು? ಉತ್ತರ: ವಚನಕಾರರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು. ಪ್ರಶ್ನೆ 6. ಅಶೋಕ ಪೈ ಅವರ ವೃತ್ತಿ ಯಾವುದು? ಉತ್ತರ: ಅಶೋಕ ಪೈ ಅವರು ಪ್ರಖ್ಯಾತ ಮನೋವೈದ್ಯರು. ಪ್ರಶ್ನೆ 7. ದೇವನೂರು ನನ್ನ ದೇವರು ಯಾರೆಂಬುದು ಪ್ರಶ್ನಿಸಿ. ಚಾವಣಿ ಇಲ್ಲದೆ ದುಡಿಯಲ್ಲಿ ತಾರುಣ್ಯ ಸಮತೆ ಬುದ್ಧಿಯನ್ನು ಇಟ್ಟರೆ ಅದು ನನ್ನ ದೇವರಾಗುತ್ತದೆ ಎಂದು ದೇವನೂರು ಮಹಾದೇವ ಅವರು ಹೇಳಿದ್ದಾರೆ. ಮುಖ್ಯ ಪ್ರಶ್ನೆ 2 ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ಉತ್ತರ: ಯಾವ ಜೀವಿಯು ತನ್ನಷ್ಟೇ ತಾನು ಇಲ್ಲ. ಯಾವುದೇ ಒಂದು ಜೀವಿಗೆ ಆದ ದುಡ್ಡ ದುರ್ಮಾನ ಪರಿಸರದಲ್ಲಿ ಉಸಿರಾಡುತ್ತಿರುವ ಎಲ್ಲ ಜೀವಿಗಳಿಗೂ ಕಂಪನ ಉಂಟುಮಾಡುತ್ತದೆ. ಇದು ಅಶೋಕ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವಾಗಿದೆ. ಪ್ರಶ್ನೆ 2. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ. ಉತ್ತರ: ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತಮ್ಮಷ್ಟೇ ತಾವು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಹೊರಮೂಡುವುದು. ಅದು ಹೇಳಿ ತಿಳಿದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಇದು ತತ್ವವಲ್ಲ, ನಡೆಯಿಂದ ನೋಡಿ ಹುಟ್ಟಿದರೆ ಅದು ಅರಿವು. ಮುಖ್ಯ ಪ್ರಶ್ನೆ 3. ಈ ಕೊಟ್ಟಿರುವ ಪ್ರಶ್ನೆಯಲ್ಲಿದೆ 8-10 ವಾಕ್ಯದಲ್ಲಿ
ಉತ್ತರಿಸಿ. ಪ್ರಶ್ನೆ 1. ಕವಿ ಸಿದ್ಧಲಿಂಗ ಅವರು ಹೇಳಿದ ಕಥೆಯನ್ನು ಬರೆಯಿರಿ. ಉತ್ತರ: ಒಮ್ಮೆ ಗ್ರಾಮದ ಜನರೆಲ್ಲ ಸೇರಿ ತಮ್ಮ ಗ್ರಾಮದೇವತೆ ಮನೆಮಂಚಮ್ಮನಿಗೆ ದುಡಿ ಕಟ್ಟಲು ಪ್ರಾರಂಭಿಸುತ್ತಾರೆ. ದುಡಿ ಕಟ್ಟುವ ಚಾವಣಿ ಮಟ್ಟಕ್ಕೆ ಬಂದಾಗ ಒಬ್ಬನ ಮೈ ಮೇಲೆ ಗ್ರಾಮದೇವತೆ ಮನೆಮಂಚದ ಆವರಿಸಿಕೊಂಡು ಒಂದು ನಿಲ್ಲಿಸಿ ನನ್ನ ಮಕ್ಕಳ ಎಂದು ಅಬ್ಬರಿಸುತ್ತಾ, ಏನಯ್ಯ, ಏನು ಮಾಡುತ್ತಿದ್ದೀರಾ ಎನ್ನುತ್ತಾಳೆ. ಜನ, ತಾಯಿ, ನಿನಗೊಂದು ದುಡಿ ಮನೆ ಕಟ್ಟಿದ್ದೀವಿ ತಾಯಿ ಎನ್ನುತ್ತಾರೆ. ದೇವತೆ, ಓಹೋ, ನನಗೆ ದುಡಿ ಮನೆ ಕಟ್ತಾ ಇದ್ದೀರೋ? ಹಾಗಾದರೆ ನಿಮ್ಮದೇ ಮನೆ ಉಂಟಾ ನನ್ನ ಮಕ್ಕಳ ಎಂದು ಕೇಳುತ್ತಾರೆ. ಇನ್ನೊಬ್ಬರು, ನನಗಿಲ್ಲ ತಾಯಿ ಎನ್ನುತ್ತಾಳೆ. ದೇವತೆ, ಹಾಗಾದರೆ ಎಲ್ಲರಿಗೂ ಮನೆ ಆದವರಿದೆ, ನನಗೂ ಮನೆ ಬೇಡ ಎನ್ನುತ್ತಾಳೆ. ಅಂದಿನಿಂದ ಆ ಮನೆಮಂಚಮ್ಮ ಪೂಜಿಸಲಾಗುತ್ತದೆ. ಇದು ಕವಿ ಸಿದ್ಧಲಿಂಗ ಅವರು ದೇವನೂರು ಅವರಿಗೆ ಹೇಳಿದ ಮನೆಮಂಚಮ್ಮನ ಕಥೆಯಾಗಿದೆ. ಸಂದರ್ಭ ಸಹಿತ ಸಾರಸ್ಯ ವಿವರಿಸಿ. ಸಂದರ್ಭ 1. ಹೀಗಾದರೆ ಎಲ್ಲರಿಗೂ ಮನೆ ಆದವರಿದೆ, ನನಗೂ ಮನೆ ಬೇಡ. ಆಯ್ಕೆ: ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದು. ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಗ್ರಾಮದೇವತೆ ಮನೆಮಂಚಮ್ಮ ದುಡಿ ಕಟ್ಟುವ ಜನ ಪ್ರಾರಂಭಿಸಿದಾಗ ಒಬ್ಬನ ಮೈ ಮೇಲೆ ಗ್ರಾಮದ ದೇವತೆ ಮನೆಮಂಚಮ್ಮ ಆವರಿಸಿಕೊಂಡು ಒಂದು ಜನರೊಡನೆ ಮಾತನಾಡುವ ಸಂದರ್ಭದಲ್ಲಿ ಈ ಮಾತು ಗ್ರಾಮದೇವತೆ ಮನೆಮಂಚಮ್ಮ ಜನರಿಗೆ ಹೇಳುತ್ತಾಳೆ. ಸಾರಸ್ಯ: ತನ್ನ ಭಕ್ತರಿಗೆ ಮನೆ ಇಲ್ಲದ ಮೇಲೆ ನನಗೂ ಮನೆ ಬೇಡ ಎನ್ನುವ ಮನೆಮಂಚಮ್ಮ ದೇವತೆಯ ಮಾತು ತಾರುಣ್ಯ ಮತ್ತು ಸಮಾನತೆಯ ದೂತವಾಗಿರೋದು ಈ ಮಾತಿನ ಸಾರಸ್ಯವಾಗಿದೆ. ಸಂದರ್ಭ 2. ಯಾವ ಜೀವಿಯೂ ತನ್ನದಷ್ಟೇ ತಾನಿಲ್ಲ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ. ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಲೇಖಕರಾದ ದೇವನೂರು ಮಹಾದೇವ ಅವರು ಅಶೋಕ ಪೈ ಅವರ ಒಂದು ಸಂಶೋಧನಾ ಸತ್ಯವನ್ನು ತಳಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಹೇಳುತ್ತಾರೆ. ಸಾರಸ್ಯ: ಯಾವುದೇ ಒಂದು ಜೀವಿಯು ಆಡುವ ದುಡ್ಡ ದುರ್ಮಾನ ಪರಿಸರದಲ್ಲಿ ಉಸಿರಾಡುವ ಎಲ್ಲ ಜೀವಿಗಳಿಗೂ ತಂಪನ್ನು ಉಂಟು ಮಾಡುತ್ತಿರುತ್ತದೆ. ಮನುಷ್ಯ ಸಮಾಜಜೀವಿ ಏಕಾಂಗಿಯಾಗಿರಲು ಸಾಧ್ಯ ಇಲ್ಲ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ಸಂದರ್ಭ 3.
ಅವರಿದೆ ಅವರವರ ಪ್ರಜ್ಞೆಯ ದೇವರಾದಿತ್ತು. ಆಯ್ತು. ಈ ವಾದ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ತುಟಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ದೊಡ್ಡ ಭಾಗದಿಂದ ಆರಿಸಲ್ಪಟ್ಟಿದೆ. ಸಂದರ್ಭ ಲೇಖಕರು ವಚನಕಾರರು ತಮ್ಮ ಸುತ್ತಮುತ್ತಲಿನ ಇರುವ ದೇವರುಗಳನ್ನು ದೇವರು ಅಂದುಕೊಂಡು ಇರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರ ಆದ ಇಷ್ಟ ದೈವ ಇದ್ದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸಾರಸ್ಯ ವಚನಕಾರರಿಗೆ ಅವರ ಪ್ರಜ್ಞೆಯ ದೇವರು. ಆದ್ದರಿಂದ ಅವರು ನುಡಿದಂತೆ ನಡೆದುಕೊಳ್ಳಬೇಕಾಯಿತು. ಏಕೆಂದರೆ ತಮ್ಮ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳುವುದು ಆಗುವುದಿಲ್ಲ, ಅದು ಕಷ್ಟವಾಗುತ್ತದೆ ಎಂಬುದು ಈ ಮಾತಿನ ಮೂಲಕ ಸಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಸಂದರ್ಭ 4. ಈ ಸಮಸ್ಯೆ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ. ಆಯ್ತು. ಈ ವಾದ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ತುಟಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ದೊಡ್ಡ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಲೇಖಕರು ತೊಲೆ ಸುಲಿದೆ ದೇಶ ಅಸೂಯೆಗಳಿಂದ ಭ್ರಷ್ಟಗೊಂಡು ನಡೆಯುತ್ತಿರುವ ಜಗತ್ತು ತನ್ನ ಆಳದ ಬಳಿ ಸಮಸ್ತ ಮನಸ್ಸನ್ನು ಗಾಯಗೊಳಿಸುತ್ತೇವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸಾರಸ್ಯ ಸಮಸ್ತ ಮನಸ್ಸಿನಲ್ಲಿ ಎಲ್ಲವೂ ಇರುವುದರಿಂದ ಕಾರುಣ್ಯ ಹಾಗೂ ಸರ್ವ ಸಮಾನತೆ ಮನೋಭಾವ ಮೂಡಿಸಿಕೊಂಡು ಬದುಕಬೇಕು ಎಂಬುದು ಈ ಮಾತಿನಲ್ಲಿ ಸಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಪ್ರಾಯೋಜಿತ ಅಭ್ಯಾಸ. ಪ್ರಶ್ನೆ. ದೊಡ್ಡಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ತತ್ವವಿದ್ಯೆ. ಹಠಾತ್ತನೆ ಬಂದ ಪ್ರಶ್ನೆಗಳಿಂದ ವಿದ್ಯಾರ್ಥಿಗಳು ತತ್ವವಿದ್ಯರಾದರು. 2. ಆರಂಭಿಸು. ನಾವು ಇಂದು ಹೊಸ ಪಾಠವನ್ನು ಆರಂಭಿಸಿದೆವು. ಪ್ರಯತ್ನಿಸು. ಯಶಸ್ಸು ಪಡೆಯಲು ಪ್ರತಿದಿನ ಪ್ರಯತ್ನಿಸಬೇಕು. ದಾಸಿಗೊಳಿಸು. ಸುಳ್ಳು ಆರೋಪಗಳು ನನ್ನ ಗೌರವವನ್ನು ದಾಸಿಗೊಳಿಸಿದವು. ಮುಖ್ಯ ಪ್ರಶ್ನೆ 2. ದೊಡ್ಡಿರುವ ಪದಗಳು ವಿರುದ್ಧಾರ್ಥ ಪದ ಬರೆಯಿರಿ. ಬರೆದು ತೆರೆದು ಸಮಸ್ಯೆ ವ್ಯಕ್ತಿ. ಪುಣ್ಯ ಪಾಪ. ಬೆಳೆದು ಕತ್ತಲೆ. ಧರ್ಮ ಅಧರ್ಮ. ಮುಖ್ಯ ಪ್ರಶ್ನೆ ತೊಟ್ಟಿರುವ ದಾದಿಗಳ ಅರ್ಥ ವಿವರಿಸಿ ಬರೆಯಿರಿ. ದಾದೆ 1. ತಟ್ಟುವುದು ಕಠಿಣ, ತೆರೆಯುವುದು ಸುಲಭ. ದಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ದಾದೆ ಸುಳ್ಳಾದರೂ. ಹಿರಿಯರು ಹೇಳಿದ ಅನುಭವದ ನುಡಿಮಟ್ಟುಗಳು. ದಾದೆಗಳು ಆಟಾಟದಲ್ಲಿ ವಾಮನು, ಆದರೂ ಹತ್ತಿರದಲ್ಲಿ ತ್ರಿವಿಕ್ರಮನಂತೆ. ಈ ಮೇಲಿನ ದಾದೆಯು ಪ್ರಶಸ್ತವಾಗಿದೆ.
ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಬೇಕಾದರೆ ಕಷ್ಟಪಡಬೇಕು, ಆದರೆ ಹಾಳು ಮಾಡಲು ಕಷ್ಟಪಡಬೇಕಾದ ಇಲ್ಲ. ತುಂಬಾನೇ ಇದೆ. ವರುಷ 1 ನಿಮಿಷ ಗಾದೆ ಇದೇ ಅರ್ಥವನ್ನು ಹೋಲುತ್ತದೆ. ಒಬ್ಬ ತುಂಬಾದ ಮಡತೆಯನ್ನು ಮಾಡಲು ಮಣ್ಣು ತಂದು ಅದನ್ನು ಬೇರೆ ಪರಿಸಿ ಮಣ್ಣನ್ನು ಹದ ಮಾಡಿ ಕಷ್ಟಪಟ್ಟು ಮಡತೆಯನ್ನು ಮಾಡುತ್ತಾನೆ. ಆದರೆ ಆ ಮಡತೆಯನ್ನು ಹೊಡೆಯಲು ಒಂದು ದೊಣ್ಣೆ ಪೆಟ್ಟು ಸಾಕು. ಯಾವುದೇ ಒಂದು ಉತ್ತಮ ಕೆಲಸ ಮಾಡುವುದು ತುಂಬಾ ಕಠಿಣ. ಪರಿಶ್ರಮಕ್ಕೆ ಭಾರತ ಪ್ರಾಚೀನ ವಾಸ್ತುಶಿಲ್ಪ ನಿರ್ಮಿಸಿದರು. ಆದರೆ ವಿದೇಶಗಳು ಕಠಿಣ ಪರಿಶ್ರಮವನ್ನು ಭಾರತೀಯ ಪ್ರಾಚೀನ ವಾಸ್ತುಶಿಲ್ಪವು ನಿರ್ಮಿಸಿದರು. ಆದರೆ ವಿದೇಶದ ಒಂದು ಕ್ಷಣ ಮಾತ್ರ ವಾಸ್ತುಶಿಲ್ಪವನ್ನು ತೆರವಿ ಹಾಕಿದರು. ಪ್ರಶ್ನೆ 2. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಗಾದೆಗಳು ಜಾನಪದ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಧಾರದಲ್ಲಿ ವಾಮನ, ಅರ್ಥದಲ್ಲಿ ದೇವಕ್ರಮನಾದಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾದರೂ ಎನ್ನುವ ಮಾತು ಗಾದೆಯ ಮಾತುವನ್ನು ಬಹು ಸುಂದರವಾಗಿ ಅರ್ಥೈಸುತ್ತದೆ. ಗಾದೆಯ ವಿವರಣೆ. ಹೊತ್ತ ತಾಯಿ ಹೆತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಎಂಬುದು ಒಂದು ಜನಪ್ರಿಯ ಗಾದೆಯಾಗಿದೆ. ತಾಯಿಯ ನಮ್ಮನ್ನು 9 ತಿಂಗಳು ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ಪೋಷಿಸಿದ್ದರು. ಆದರೆ ಹೊತ್ತ ನಾಡು ನಮ್ಮನ್ನು ಜೀವನ ಪೂರ್ತಿ ತನ್ನ ಮಡಿಯಲ್ಲಿ ಇಟ್ಟು ಪೋಷಿಸುತ್ತದೆ. ಹೆತ್ತ ತಾಯಿಯ ಮಡಿಲಿನಲ್ಲಿ ದೊಡ್ಡುವ ಸುತ ಸಮನಾಗಿ ಸುತ ಬೇರೊಂದಿಲ್ಲ. ಆದರೆ ಈ ರೀತಿಯ ಜನ್ಮಭೂಮಿ ಸಂಭವಿಸಿರುವ ಸಹ ಚಿರಸಲಾಗದವು. ನಮ್ಮ ನಾಡಿನಲ್ಲಿ ನಮ್ಮದೇ ದೊರೆತಿರುವ ಆನಂದ ಮತ್ತೆ ಎಲ್ಲೂ ದೊರೆತಲು ಸಾಧ್ಯವಿಲ್ಲ. ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಿಷಯ ಕುರಿತು ಪ್ರಬಂಧ ರಚಿಸಿ. ಪ್ರಬಂಧ 1. ಗ್ರಾಮ ಸ್ವರಾಜ್ಯ. ಹೀಗಿದೆ. ಗ್ರಾಮ ಸ್ವರಾಜ್ಯ ಎಂದರೆ ಗ್ರಾಮದಲ್ಲಿ ಸ್ವಯಂ ಆಡಳಿತ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಿ ತಮ್ಮ ಗ್ರಾಮದ ಅಭಿವೃದ್ಧಿ ಬೇಕಾದ ಕಾರ್ಯವನ್ನು ಸ್ವಯಂ ಗ್ರಾಮಸ್ಥರೇ ನಿರ್ಧಾರ ಕೈಗೊಳ್ಳುವ ಒಂದು ಸ್ಥಳೀಯ ಆಡಳಿತ ಸಂಸ್ಥೆ ಗ್ರಾಮ ಅಭಿವೃದ್ಧಿಯೇ ಭಾರತೀಯ ಅಭಿವೃದ್ಧಿ ಎಂಬುದು ಗಾಂಧೀಜಿ ಅವರ ನಂಬಿಕೆಯಾಗಿತ್ತು. ವಿಷಯ ನಿರೂಪಣೆ. ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಋಗ್ವೇದದಲ್ಲೂ ಕಂಡು ಬರುತ್ತದೆ. ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲೂ ಈ ಕಲ್ಪನೆಯನ್ನು ಕಾಣಬಹುದಾಗಿದೆ. ಭಾರತ ಒಂದು ಆಡಳಿತ ರಾಜಮಹಾರಾಜರ ಕಾಲದಿಂದಲೂ ಗ್ರಾಮ ಸ್ವಯಂ ಆಡಳಿತ ಗ್ರಾಮ ಸಭಾಗಳು ರಚಿಸಿ ಸ್ಥಳೀಯರಾದ ಆಡಳಿತಕ್ಕೆ ಹೆಚ್ಚು ಅವಕಾಶಗಳನ್ನು ನೀಡಲಾಗುತ್ತಿತ್ತು. ಆದರೆ ಭಾರತ
ದಲ್ಲಿ ಬ್ರಿಟಿಷರ ಆಳ್ವಿಕೆ ಪ್ರಾರಂಭವಾದ ನಂತರ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಹೆಚ್ಚು ಮಹತ್ವವು ದೊರೆತಿತು. ಕೇಂದ್ರೀಕೃತ ಅಧಿಕಾರದಲ್ಲಿ ವಿಕೇಂದ್ರೀಕೃತ ಅಧಿಕಾರ ಇರುವುದು ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ದೊರೆತವು ಸಹಾಯವಾಗುತ್ತದೆ. ಭಾರತವು ಹಲವಾರು ಗ್ರಾಮಗಳಿಂದ ಕೂಡಿದ ದೇಶ. ಬಹುಪಾಲು ಜನರು ಗ್ರಾಮದಲ್ಲೇ ವಾಸಿಸುತ್ತಾರೆ. ಪ್ರತಿಯೊಂದು ಗ್ರಾಮವು ಸ್ವಾವಲಂಬನೆ ಹೊಂದುವುದು ಗ್ರಾಮಸ್ಥರ ತಮ್ಮ ತಾವೇ ಅರಿತುಕೊಳ್ಳುವ ನಮ್ಮ ಗ್ರಾಮ ಮುಖಂಡ, ನಮ್ಮ ಕೆಲಸ, ನಮ್ಮ ಸೇವೆ ಹೀಗೆ ರೂಪುಗೊಳ್ಳುವುದೇ ಗ್ರಾಮ ಸ್ವರಾಜ್ಯ. ಇಂದು ಗ್ರಾಮ ಸ್ವರಾಜ್ಯದ ಅಗತ್ಯ ಹಾಗೂ ಅನಿವಾರ್ಯತೆ ಹಿಂದಿನಿಂದಲೂ ಹೆಚ್ಚಾಗಿ ಪ್ರತಿಯೊಂದು ಗ್ರಾಮವು ಇಂದು ಗ್ರಾಮ ಪಂಚಾಯತಿ ಎಂಬ ಸ್ವಯಂ ಆಡಳಿತ ಸಂಸ್ಥೆ ಹೊಂದಿದೆ. ಗ್ರಾಮ ನೈರ್ಮಲ್ಯತೆ, ಆರೋಗ್ಯ, ಶಿಕ್ಷಣ, ನೀರು ಸರಬರಾಜು, ವಿದ್ಯುತ್, ರಸ್ತೆಗಳಿವೆ ಮೊದಲಾದ ಮೂಲಭೂತ ಸೌಕರ್ಯಗಳನ್ನು ಸಮೃದ್ಧವಾದ ಪಡೆದುಕೊಳ್ಳುವಂತೆ ಮಾಡಿದಾಗ ಮಾತ್ರ ಗಾಂಧೀಜಿಯವರ ಗ್ರಾಮ ಸಭೆಗಳ ಗ್ರಾಮ ಸ್ವರಾಜ್ಯದ ಕನಸು ನನಸಾಗುತ್ತದೆ. ಉಪಸಂಹಾರ. ಈ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮಗಳ ಅಭಿವೃದ್ಧಿ ನಮ್ಮ ಕೈಯಲ್ಲೇ ಇದೆ ಎಂಬುದು ನಾವು ಮನಗಂಡಬೇಕಾಗಿದೆ. ನಡೆದುಕೊಳ್ಳುವ ಪ್ರತಿ ವರ್ಷ ನಡೆಯುವ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಭಾಗವಹಿಸುವಂತೆ ಜಾಗೃತಗೊಳಿಸಬೇಕು. ಸಂದರ್ಭ 2. ಪ್ರಬಂಧ 2. ತ್ಯಾಜ್ಯ ವಸ್ತುಗಳ ನಿರ್ವಹಣೆ. ಪೀಠಿಕೆ ನೋಡೋಣ. ಪೀಠಿಕೆ ಕಸ ಸಂಗ್ರಹಣೆ, ಸಾಗಣೆ, ಸಂಸ್ಕರಣೆ, ಮರುಬಳಕೆ ಅಥವಾ ವಿಲೇವಾರಿಯನ್ನು ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಎನ್ನುತ್ತಾರೆ. ಮಾನವನು ಬಳಸಬೇಕಾದ ವಸ್ತುಗಳೇ ತ್ಯಾಜ್ಯ ವಸ್ತುಗಳು. ಈ ತ್ಯಾಜ್ಯ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದಿದ್ದರೆ ಅವು ಪರಿಸರದಲ್ಲಿ ಮತ್ತು ಮನುಷ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ವಿಷಯ ವಿವರಣೆ. ತ್ಯಾಜ್ಯ ವಸ್ತುಗಳು ಘನ ತ್ಯಾಜ್ಯ ವಸ್ತುಗಳು, ದ್ರವ ರೂಪದ ತ್ಯಾಜ್ಯ ವಸ್ತುಗಳು, ಅನಿಲ ರೂಪದ ತ್ಯಾಜ್ಯ ವಸ್ತುಗಳು, ವೈದ್ಯಕೀಯ ತ್ಯಾಜ್ಯ ವಸ್ತುಗಳು, ಕೈಗಾರಿಕಾ ತ್ಯಾಜ್ಯಗಳು ಎಂದು ವಿಂಗಡಿಸಬಹುದು. ತ್ಯಾಜ್ಯ ವಸ್ತು ನಿರ್ವಹಣೆಯು ಪ್ರಗತಿ ಹೊಂದಿದ ಮತ್ತು ಪ್ರಗತಿ ಹೊಂದುತ್ತಿರುವ ದೇಶಗಳು, ನಗರ ಪ್ರದೇಶ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿಯೂ ವಿಭಿನ್ನ ಇರುತ್ತದೆ. ಸ್ಥಳೀಯ ಸಂಸ್ಥೆಗಳ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಜನವಸತಿ ಪ್ರದೇಶದಲ್ಲಿ, ದೂರದಲ್ಲಿ, ನಿರ್ದಿಷ್ಟ ಪ್ರದೇಶದಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಘಟಕಗಳು ಸ್ಥಾಪಿಸಿ ಆರೋಗ್ಯಕರ ರೀತಿಯಲ್ಲಿ ಅವುಗಳನ್ನು ವಿಲೇವಾರಿ ಮಾಡುವುದು ಅಗತ್ಯವಾದ ಕಾರ್ಯವಾಗಿದೆ.
ಅನಾರೋಗ್ಯಕರ ವಾತಾವರಣದಲ್ಲಿ ಜನ ಪ್ರದೇಶದಲ್ಲಿ ಬಳಿ ತ್ಯಾಜ್ಯವಸ್ತುಗಳು ದಹನ ಮಾಡುವುದರಿಂದ ಅವುಗಳಲ್ಲಿರುವ ಕ್ರಿಮಿಕೀಟಗಳು ಗಾಳಿಯಲ್ಲಿ ತುಂಬಿಕೊಂಡು ಅಪಾಯಕಾರಿ ಆಗಬಹುದಾಗಿದೆ. ತ್ಯಾಜ್ಯವಸ್ತುಗಳ ನೆಲದ ಮೇಲೆ ಹೂತು ಹಾಕುವುದರಿಂದ ಅದು ತೊಳೆದು ಜೈವಿಕ ವಿಷಕಾರಿ ಅನಿಲ ಉತ್ಪಾದನೆ, ದುರ್ವಾಸನೆ ಉಂಟು ಪ್ರಾಣಹಾನಿಯಾಗಬಹುದು. ಉಪಶಮನ ರಾಷ್ಟ್ರನ್ ಉಪಶಮನ ಆಧುನಿಕ ರೀತಿಯಲ್ಲಿ ತ್ಯಾಜ್ಯವಸ್ತುಗಳನ್ನು ವಿಲೇವಾರಿ ಮಾಡಬೇಕು. ಯಂತ್ರದ ಸಹಾಯದಿಂದ ವಿಲೇವಾರಿ ಮಾಡಬೇಕು. ಹಾನಿಕಾರಕ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಮನೆಯಲ್ಲಿಯೇ ಕಸದ ಒಣ ಕಸ ಮತ್ತು ಹಸಿ ಕಸ ಎಂದು ವಿಂಗಡಿಸುವ ಪದ್ಧತಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಈ ಎಲ್ಲವೂ ಈ ಪಾಠದ ಎಲ್ಲವೂ ಪ್ರಶ್ನೆ ಉತ್ತರ ಆಯಿತು.